ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಎಂಬ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ. ಈ ದಿನ ಅನೇಕ ನನ್ನ ವೀಕ್ಷಕರು, ಗುರುಗಳೇ, ನೀವು ತಿಳಿಸಿರ್ತಕ್ಕಂತಹ ಅನೇಕ ತಂತ್ರವಿಧಾನಗಳನ್ನು ಅನುಸರಿಸಿ, ಅದರಲ್ಲಿಯೂ ಹೆಚ್ಚಾಗಿ ದಂಪತಿಗಳು ಇಬ್ಬರಲ್ಲಿ ಹೊಂದಾಣಿಕೆ ಇಲ್ಲದಿದ್ದಾಗ ನಿಮ್ಮ ಒಂದು ತಂತ್ರವಿಧಾನಗಳನ್ನು ನಮ್ಮ ಜೀವನದಲ್ಲಿ ಆಚರಣೆ ಮಾಡಿ, ತಂತ್ರ ಮಾಡಿದ ಕೆಲವೊಂದು ದಿನ ಸಮಸ್ಯೆಗಳೆಲ್ಲ ದೂರವಾಗುತ್ತವೆ. ಆದರೆ ಅದರಿಂದ ಸಿಗುವಂತಹ ಫಲ ಶಾಶ್ವತವಾಗಿ ನಿಲ್ಲುತ್ತಿಲ್ಲ. ನಾವು ಮಾಡ್ತಕ್ಕಂತಹ ತಂತ್ರಗಳಿಂದ ಆ ವ್ಯಕ್ತಿಗಳು ಶಾಶ್ವತವಾಗಿ ನಮ್ಮೊಂದಿಗೆ ಅನುಕೂಲಕರವಾಗಿರಲಿಕ್ಕೆ ತಂತ್ರವಿಧಾನಗಳಲ್ಲಿ ಶಕ್ತಿಶಾಲಿಯಾಗಿರ್ತಕ್ಕಂತಹ ಒಂದು ಉಪಾಯವನ್ನು ತಿಳಿಸ್ಕೊಡಿ ಎಂದು ಅನೇಕರು ನನಗೆ ಕರೆ ಮಾಡಿ ಮತ್ತು ವಾಟ್ಸಪ್ಗಳಲ್ಲಿ ಕೇಳಿರ್ತಾರೆ. ಹಾಗೆ ಇಂದಿನ ಈ ಒಂದು ತಂತ್ರವಿಧಾನವನ್ನು ಪ್ರಯತ್ನ ಮಾಡೋದ್ರಿಂದ ದಂಪತಿಗಳಲ್ಲಿ ಒಂದೇ ಕುಟುಂಬದಲ್ಲಿ ವಾಸವಿದ್ದು ಒಬ್ಬರಲ್ಲೊಬ್ಬರಿಗೆ ಅನ್ಯೋನ್ಯತೆ ಇರೋದಿಲ್ಲ. ಹಾಗೆ ಯಾವುದಾದರೂ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಮನೆಯಲ್ಲಿ ಕಿರಿಕಿರಿ, ಇಬ್ಬರ ನಡುವೆ ವಿನಾಕಾರಣ ಜಗಳ. ಹಾಗೆ ಅನೇಕರು ನನಗೆ ಕಾಮೆಂಟ್ಗಳಲ್ಲಿ ಕೇಳಿರ್ತಕ್ಕಂತಹ ಒಂದು ಸಾಮಾನ್ಯ ಪ್ರಶ್ನೆ ಎಂದರೆ, ಗುರುಗಳೇ, ಮಕ್ಕಳು ತುಂಬ ಹಠ, ಹೇಳಿದಂತಹ ಮಾತುಗಳು ಕೇಳ್ತಿಲ್ಲ. ಮಗ ಇರಬಹುದು ಅಥವಾ ನಿಮ್ಮ ಮಗಳಿರಬಹುದು, ವಯಸ್ಸಲ್ಲಿ ಚಿಕ್ಕವರಾದರೂ ಸರಿ, ಮಕ್ಕಳು ಮನೆಯಲ್ಲಿ ಮಾತು ಕೇಳುತ್ತಿಲ್ಲ. ತಂದೆ ತಾಯಿಗಳ ಮಾತು ಕೇಳೋದು, ಹೊರಗಡೆ ವ್ಯಕ್ತಿಗಳ ಮಾತುಗಳನ್ನು ಕೇಳ್ತಾರೆ. ನಾವು ಒಳ್ಳೆಯದನ್ನು ಹೇಳಿದ್ರೂ ಸಹ ಅವರು ಅದನ್ನು ಕಿವಿಗೆ ಹಾಕ್ಕೊಳ್ಳಲ್ಲ. ಇಂತಹ ಸಂದರ್ಭಗಳಲ್ಲಿ ನಮ್ಮ ಮಕ್ಕಳು ನಮ್ಮ ಮಾತು ಕೇಳುವಂತಹ ರೀತಿ ಯಾವುದಾದ್ರೂ ಒಂದು ಉಪಾಯವನ್ನು ತಿಳಿಸ್ಕೊಡಿ ಅಂತ ಹೇಳಿ ಅನೇಕರು ಕೇಳಿರ್ತಾರೆ. ಈ ದಿನ ಆ ವ್ಯಕ್ತಿಗಳು ನಾವು ಹೇಳಿದ ಆ ರೀತಿ ನಡೆದುಕೊಳ್ಳೋದಕ್ಕೆ, ದಂಪತಿಗಳಲ್ಲಿ ಪತ್ನಿ ಅಥವಾ ಪತಿ ಹೊಂದಿಕೊಂಡು ಹೋಗುವಂಥದ್ದು, ಕುಟುಂಬ ಸದಸ್ಯರು ನಮಗೆ ನಮ್ಮ ಮಾತುಗಳನ್ನು ಕೇಳುವಂಥ ರೀತಿ ಮಾಡಿಕೊಳ್ಳುವಂತಹ ಒಂದು ಸರಳವಾಗಿರ್ತಕ್ಕಂತಹ ಅತಿ ಶಕ್ತಿಶಾಲಿಯಾಗಿರ್ತಕ್ಕಂತಹ ಒಂದು ವಿಧಾನವನ್ನು ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡೋದಕ್ಕೆ ಪ್ರಯತ್ನ ಮಾಡಿ. ಹಾಗೆ ಹೆಚ್ಚಾಗಿ ಬರ್ತಕ್ಕಂತಹ ಕರೆಗಳೆಂದರೆ ಪ್ರೇಮಿಗಳು, ಗುರುಗಳೇ, ನಾನು ಈಗಾಗಲೇ ಕೆಲವೊಂದು ತಂತ್ರವಿಧಾನಗಳನ್ನು ನೀವು ಹೇಳಿದ ಹಾಗೆ ಪ್ರಯತ್ನ ಮಾಡಿದ್ದೇನೆ. ಪ್ರಯತ್ನ ಮಾಡಿದ 2-3 ವಾರಗಳು ಎಲ್ಲವೂ ಸರಿ ಇರ್ತದೆ, ಆದರೆ ನಂತರ ಅದೇ ಸಮಸ್ಯೆಗಳು ಮರಳಿ ಬರ್ತಾ ಇದೆ. ಇದಕ್ಕಾಗಿ ಶಾಶ್ವತವಾಗಿ ನಿಲ್ಲತಕ್ಕಂತಹ ಒಂದು ಉಪಾಯವನ್ನು ತಿಳಿಸ್ಕೊಡಿ ಎಂದು ಅನೇಕರು ಕೇಳಿರ್ತಾರೆ. ಇಂದಿನ ವಿಡಿಯೋ ಸ್ವಲ್ಪ ಉದ್ದವಾಗಬಹುದು. ದಯಮಾಡಿ ತಂತ್ರವಿಧಾನವನ್ನು ಪೂರ್ತಿಯಾಗಿ ನೋಡಿ ಅರ್ಥೈಸಿಕೊಳ್ಳಿ. ಈ ಒಂದು ಉಪಾಯ ಮಾಡೋದ್ರಿಂದ ನೀವು ಬಯಸಿದಂತಹ ವ್ಯಕ್ತಿಗಳು ಶಾಶ್ವತವಾಗಿ ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ತಾರೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ನೀವು ನಿಮ್ಮ ಮನೆಯಲ್ಲಿಯೇ ಈ ಒಂದು ಉಪಾಯವನ್ನು ಮಾಡಬಹುದು. ಏನೆಂದರೆ, ಈ ರೀತಿಯ ಒಂದು ತಂತ್ರವಿಧಾನಗಳನ್ನು ಮಾಡುವಾಗ ನೀವು ಏಕಾಂತವಾಗಿರಬೇಕು. ಈ ಒಂದು ಉಪಾಯವನ್ನು ಮಾಡ್ತಾ ಇರುವಾಗ ಯಾರೂ ಇದನ್ನು ಗಮನಿಸಬಾರ್ದು. ಇದು ಬಹಳ ಮುಖ್ಯವಾದಂತಹ ವಿಚಾರ. ಈ ಒಂದು ಉಪಾಯ ಮಾಡಲಿಕ್ಕೆ ನಮಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳು: ಧೂಪ ಹಾಕಲಿಕ್ಕೆ ಸಾಂಬ್ರಾಣಿ, ಈಶ್ವರಿ ಬೇರು, ನಾಗಭೂತಾಳಿ, ಹಾಗೆ ಪಚ್ಚಕರ್ಪೂರ, ಇವುಗಳ ಅಗತ್ಯ ಇರ್ತದೆ. ಈ ವಸ್ತುಗಳು ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಅಥವಾ ಪೂಜಾ ಸಾಮಗ್ರಿಗಳು ಮಾರಾಟ ಮಾಡ್ತಕ್ಕಂತಹ ಅಂಗಡಿಗಳಲ್ಲಿ ಸುಲಭವಾಗಿ ಸಿಗುತ್ತೆ. ನೀವು ಅಲ್ಲಿ ಹೋಗಿ, ಸಾಂಬ್ರಾಣಿ ಪ್ರತಿಯೊಬ್ಬರಿಗೂ ತಿಳಿದಿರ್ತದೆ. ಇದು ಈಶ್ವರಿ ಬೇರು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಈಶ್ವರಿ ಬೇರು ನಮಗೆ ಇಷ್ಟೊಂದು ಅಗತ್ಯ ಇಲ್ಲ, ಇದರ ಒಂದು 3 ಕಡ್ಡಿಗಳಾದರೆ ಸಾಕು. ಇದು ನಾಗಭೂತಾಳಿ, ಇದೂ ಸಹ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಇದು ನಿಮಗೆಲ್ಲ ಗೊತ್ತಿರತಕ್ಕಂತಹದ್ದೇ. ಇದು ಪಚ್ಚಕರ್ಪೂರ. ಧೂಪ ಹಾಕಲಿಕ್ಕೆ ಸ್ವಲ್ಪ ಕೆಂಡದ ಅಗತ್ಯ ಇರ್ತದೆ. ಮನೆಯಲ್ಲೇ ಮಾಡಬಹುದು, ಯಾರ ಸಹಾಯವೂ ಇಲ್ಲ.
ನೀವು ಇದ್ದಲ್ಲಿಯೇ ಸುಲಭವಾಗಿ ಮಾಡ್ಬೋದು. ಈ ವಸ್ತುಗಳನ್ನು ತೆಗೆದುಬಂದು ಇಟ್ಕೊಳ್ಳಿ. ಈ ತಂತ್ರವನ್ನು ನೀವು ಭಾನುವಾರದಂದು ಅಥವಾ ಮಂಗಳವಾರದಂದು ಪ್ರಯತ್ನ ಮಾಡಬಹುದು. ಸಂಜೆ 6:30 ನಂತರ ತಂತ್ರ ವಿಧಾನಗಳು ಯಾವಾಗಲೇ ಆಗಲಿ ಸೂರ್ಯಾಸ್ತವಾದ ನಂತರ ಮಾಡಬೇಕಾಗಿರ್ತದೆ. 6:30 ನಂತರ ಮಧ್ಯರಾತ್ರಿ 12 ಗಂಟೆ ಒಳಗಾಗಿ ನೀವು ಯಾವ ಸಮಯದಲ್ಲಾದರೂ ಸಹ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ಭಾನುವಾರ ಮತ್ತು ಮಂಗಳವಾರದಂದು ಸಂಜೆ 6:30 ನಂತರ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕಾಗಿರ್ತದೆ. ಈಗ ಈ ಒಂದು ಉಪಾಯವನ್ನು ಮಾಡೋದು ಹೇಗೆ ಎಂಬುದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲಿಗೆ ಕೆಂಡವನ್ನು ತೆಗೆದುಕೊಳ್ಬೇಕು. ಧೂಪ ಹಾಕಲಿಕ್ಕೆ ನಮಗೆ ಕೆಂಡದ ಅಗತ್ಯ ಇರ್ತದೆ. ಈ ರೀತಿ ಕೆಂಡವನ್ನು ತೆಗೆದುಕೊಂಡು ನೀವು ಮನೆಯಲ್ಲೇ ಧೂಪ ಹಾಕ್ತಿರಲ್ಲ, ಅದೇ ರೀತಿ ಧೂಪವನ್ನು ಕೆಂಡದ ಮೇಲೆ ಹಾಕ್ಕೊಳ್ಬೇಕಾಗಿರ್ತದೆ. ಬಹಳ ಸುಲಭವಾಗಿರ್ತಕ್ಕಂತಹ ತಂತ್ರ, ಪೂರ್ತಿಯಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಇದಾದ ನಂತರ ನೋಡಿ, ಈಶ್ವರಿ ಬೇರು 2 ರಿಂದ 3 ಚಿಕ್ಕದಾಗಿರ್ತಕ್ಕಂತಹ ಬೇರು ತಗೊಳ್ಳಿ. 3 ಬೇರನ್ನು ಈ ಧೂಪದ ಮಧ್ಯಭಾಗದಲ್ಲಿ ಹಾಕಿ, ಹಾಗೆ ಈ ಧೂಪದಲ್ಲಿ ನಾವು ಬಳಸ್ತಾ ಇರ್ತಕ್ಕಂಥದ್ದು ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹ ವಸ್ತು ನಾಗಭೂತಾಳಿ. ಈ ಭೂತಾಳಿಯ ಒಂದು 4 ರಿಂದ 5 ಎಸಳನ್ನು ಮಾತ್ರ ಇದರಲ್ಲಿ ಬೆರೆಸಬೇಕು. ಈ ಧೂಪ ಬಹಳ ಮುಖ್ಯವಾಗಿರ್ತದೆ. ಸರಿಸುಮಾರು 3 ರಿಂದ 4 ಹರಳಷ್ಟು ಚಿಕ್ಕ ಗಾತ್ರದಲ್ಲಿರ್ತಕ್ಕಂತಹ 3 ರಿಂದ 4 ಹರಳಷ್ಟು ನಾವಿಲ್ಲಿ ಪಚ್ಚಕರ್ಪೂರವನ್ನು ಈ ಧೂಪದೊಂದಿಗೆ ಬೆರೆಸ್ತಾ ಇದ್ದೇವೆ. ಬಹಳ ಶಕ್ತಿಯುತವಾದಂತಹ ತಂತ್ರವಿಧಾನ. ಧೂಪ ಬರುವಂತಹ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಬಳಿ ಇರತಕ್ಕಂತಹ ಯಾವುದಾದ್ರೂ ಒಂದು ಟವೆಲ್ ಇರಬಹುದು, ಅಥವಾ ನೀವು ಬಳಸ್ತಕ್ಕಂತಹ ಯಾವುದಾದ್ರೂ ಒಂದು ಹ್ಯಾಂಡ್ ಕರ್ಚೀಫ್ ಅಂದರೆ ಕರವಸ್ತ್ರವನ್ನು ತೆಗೆದುಕೊಂಡು ಈ ಧೂಪಕ್ಕೆ ಈ ವಸ್ತ್ರವನ್ನು ಇಡಬೇಕು. ಈ ಧೂಪ ಈ ವಸ್ತ್ರಕ್ಕೆ ತುಂಬಿಕೊಳ್ಳುವಂತಹ ರೀತಿಯಲ್ಲಿ ಮಾಡಬೇಕು. ಇದು ಮಾಡುವಾಗ ನೀವು ಸಣ್ಣದಾಗಿರ್ತಕ್ಕಂತಹ ಒಂದು ಮಂತ್ರ ಜಪ ಮಾಡಬೇಕಾಗಿರ್ತದೆ. ಆ ಮಂತ್ರ ಯಾವುದು ಅಂದರೆ ಓಂ ಹ್ರಾಂ ಹ್ರೀಂ ಓಂ ನಮೋ ಭಗವತೆ ಅಮುಕಂ ವಶ್ಯಮಾನೆಯ ಓಂ ಐಂ ಹ್ರೀಂ ಕ್ಲೀಂ ಶ್ರೀಂ ಆಕರ್ಷಾಯ ಸ್ವಾಹ ಎಂಬಂತಹ ಒಂದು ಮಂತ್ರವನ್ನು ತಾವು 116 ಬಾರಿ ಜಪ ಮಾಡಬೇಕಾಗ್ತದೆ. ಪೂರ್ತಿ ಧೂಪವನ್ನು ಈ ವಸ್ತ್ರದಲ್ಲಿ ತೆಗೆದುಕೊಳ್ಬೇಕು. ಧೂಪ ಬರುವವರೆಗೂ, ಈಗ ನನ್ನ ಬಳಿ ಧೂಪ ಎಲ್ಲಿವರೆಗೂ ಬರ್ತಾ ಇರ್ತದೆ ಈ ವಸ್ತುಗಳೆಲ್ಲ ಧೂಪವನ್ನು ನೀವು ಒಂದು ಟವೆಲ್ ಆಗಿರಬಹುದು, ಮನೆಯಲ್ಲಿ ಬಳಸ್ತಕ್ಕಂಥದ್ದು ಹೊಸದೇನು ಅಗತ್ಯ ಇಲ್ಲ. ಆಲ್ರೆಡಿ ಮನೇಲಿ ಯಾವುದಾದ್ರೂ ಒಂದು ವಸ್ತ್ರ ಇದ್ದರೆ ಆ ವಸ್ತ್ರದಲ್ಲಿ ನೀವು ಈ ಪೂರ್ತಿ ಧೂಪವನ್ನು ಇಡಬೇಕಾಗಿರ್ತದೆ. 116 ಬಾರಿ ಈ ಒಂದು ಮಂತ್ರ ಜಪವನ್ನು ಮಾಡಬೇಕಾಗಿರ್ತದೆ. ಮಂತ್ರವನ್ನು ನಾನೀಗ ನಿಮಗೆ ಬರೆದು ತೋರಿಸ್ತೇನೆ. ಸಾಕಷ್ಟು ಜನ ಹೇಳ್ತಾ ಇರ್ತೀರ ಮಂತ್ರವನ್ನು ಓದುವಾಗ ಸರಿಯಾಗಿ ಅರ್ಥವಾಗುತ್ತಿಲ್ಲ ಗುರುಗಳೇ, ಬರೆದು ತೋರಿಸಿ ಎಂದು. ಈಗ ನಾನು ನಿಮಗೆ ಸ್ಕ್ರೀನಲ್ಲಿ ಕಾಣುವ ರೀತಿ ಮಂತ್ರವನ್ನು ಹಿಡಿದುಕೊಂಡಿದ್ದೇನೆ. ಓಂ ಹ್ರಾಂ ಹ್ರೀಂ ಓಂ ನಮೋ ಭಗವತೆ ಅಮುಕಂ ವಶ್ಯಮಾನಯ ಓಂ ಐಂ ಹ್ರೀಂ ಕ್ಲೀಂ ಶ್ರೀಂ ಆಕರ್ಷಾಯ ಸ್ವಾಹ. ಈ ಒಂದು ಮಂತ್ರವನ್ನು ತಾವು 116 ಬಾರಿ ಈ ಮಂತ್ರವನ್ನು ಜಪ ಮಾಡಬೇಕಾಗಿರ್ತದೆ. ಮಂತ್ರವನ್ನು ಜಪ ಮಾಡುವಾಗ ಇಲ್ಲಿ ಅಮುಖಂ ಎಂಬ ಪದದ ಬದಲಿಗೆ ನೀವು ಯಾವ ವ್ಯಕ್ತಿಗಾದರೆ ಈ ಒಂದು ತಂತ್ರವಿಧಾನವನ್ನು ಮಾಡ್ತಾ ಇದ್ದೀರಾ ಆ ವ್ಯಕ್ತಿಯ ಹೆಸರನ್ನು ಸೇರಿಸಬೇಕು. ಈ ಅಮುಖಂ ಎಂಬ ಪದವನ್ನು ಓದಬಾರ್ದು. ಆ ಸ್ಥಳದಲ್ಲಿ ನಿಮ್ಮ ಪತಿ, ಪತ್ನಿ, ನಿಮ್ಮ ಮಕ್ಕಳು, ನಿಮ್ಮ ಸ್ನೇಹಿತರು, ಹಾಗೆ ಹೆಚ್ಚಾಗಿ ಕರೆ ಮಾಡ್ತಕ್ಕಂತಹವರು ಪ್ರೇಮಿಗಳು, ಪ್ರೀತಿಸಿದಂತಹ ಪ್ರೇಮಿ ಈಗ ನನ್ನಿಂದ ದೂರ ಹೋಗ್ತಾ ಇದ್ದಾರೆ, ದೂರ ಹೋಗುವಂತಹ ಹಾಗೆ ನನ್ನನ್ನು ಈಗ ತುಂಬ ಅವಾಯ್ಡ್ ಮಾಡ್ತಿದ್ದಾರೆ, ಆ ವ್ಯಕ್ತಿ ನನ್ನ ಜೀವನದಲ್ಲಿ ನನಗೆ ಶಾಶ್ವತವಾಗಿ ಉಳಿಬೇಕು ಅನ್ನೋದಾದರೆ ಪ್ರೇಮಿಗಳು ಸಹ ನಿಮ್ಮ ಒಂದು ಪ್ರೇಮಿಯ ಹೆಸರಿನೊಂದಿಗೆ ಈ ಒಂದು ಮಂತ್ರವನ್ನು ಜಪ ಮಾಡಬೇಕಾಗಿರ್ತದೆ 116 ಬಾರಿ. ಗುರುಗಳೇ, ಧೂಪದೊಂದಿಗೆ ಬೆರೆಸಿದಂತಹ ಈ ವಸ್ತ್ರ ನಿಮ್ಮ ಮನೆಯಲ್ಲಿ ನೀವು ಯಾರಿಗಾದರೆ ಈ ಒಂದು ತಂತ್ರ ವಿಧಾನವನ್ನು ಮಾಡಿದ್ದೀರಾ, ಈ ವಸ್ತ್ರ ಅವರು ಉಪಯೋಗಿಸುವಂತಹ ರೀತಿಯಲ್ಲಿ ನೋಡಿಸಿ. ಇದರ ಒಂದು ವಾಸನೆ ಅವರಿಗೂ ತಾಕಬೇಕು. ಅವರು ಮಲಗುವಂತಹ ಸ್ಥಳದಲ್ಲಿ ಅವರ ಪಕ್ಕದಲ್ಲಿಡಬಹುದು, ಅಥವಾ ನಿಮಗೆ ಅವಕಾಶವಿದ್ದರೆ ನೇರವಾಗಿ ಅವರ ಈ ಒಂದು ವಸ್ತ್ರವನ್ನು ಬಳಸಲಿಕ್ಕೆ ನೀವು ಟವೆಲ್ ಯೂಸ್ ಮಾಡಿದರೆ ಅವರು ಸ್ನಾನ ಮಾಡುವ ಬಂದ ನಂತರ ಆ ಒಂದು ವಸ್ತ್ರವನ್ನು ಅವಳು ಬಳಸುವಂತಹ ರೀತಿಯಲ್ಲಿ ನೋಡ್ಕೊಳ್ಬೇಕು. ಒಂದು ಕರವಸ್ತ್ರವಾದರೂ ಅಂದರೆ ಹ್ಯಾಂಡ್ ಕರ್ಚೀಫ್ ಆದರೂ ಸರಿ, ಒಂದು ಟವೆಲ್ ಆದರೂ ಸರಿ. ಬಹಳ ಅದ್ಭುತವಾದಂತಹ ತಂತ್ರ. ಧೂಪ ಎಲ್ಲಿವರೆಗೂ ಬರ್ತದೆ ಅಲ್ಲಿವರೆಗೂ ಸಹ ಈ ವಸ್ತ್ರವನ್ನು ಈ ಧೂಪಕ್ಕೆ ತೋರಿಸ್ಬೇಕಾಗಿರ್ತದೆ. ಮಂತ್ರವನ್ನು ಓದಬೇಕಾಗ್ತದೆ 116 ಬಾರಿ. ವಸ್ತ್ರವನ್ನು ನೀವು ಅವರು ಬಳಸುವ ರೀತಿಯಲ್ಲಿ ನೋಡ್ಕೊಳ್ಬೇಕು. ಇದು ಬಹಳ ಮುಖ್ಯ. ಈ ಒಂದು ತಂತ್ರವನ್ನು ಅವಕಾಶ ಇರತಕ್ಕಂಥವ್ರು ಉಪಯೋಗ ಮಾಡಿಕೊಳ್ಳಿ, ಒಳ್ಳೆಯ ಫಲ ಸಿಗುತ್ತದೆ. ದಂಪತಿಗಳು ಮಾಡಬಹುದು, ಮಕ್ಕಳಿಗಾಗಿ ತಂದೆ ತಾಯಿ ಪ್ರಯತ್ನ ಮಾಡಬಹುದು, ಪತಿಗಾಗಿ ಪತ್ನಿ, ಪತ್ನಿಗಾಗಿ ಅವರ ಪತಿ,
ನಿಮ್ಮ ಸ್ನೇಹಿತರಿಗಾಗಿ ಮಾಡಬಹುದು. ಪ್ರೇಮಿಗಳು ತುಂಬ ನನ್ನಿಂದ ದೂರ ಹೋಗ್ತಾ ಇದ್ದಾರೆ, ನನ್ನ ಪ್ರೇಮಿ ನನ್ನ ಜೊತೆಯಲ್ಲೇ ಇರಬೇಕು, ನಾನು ಅವರೊಂದಿಗೆ ವಿವಾಹ ಆಗಬೇಕು ಅಂತ ಬಯಸ್ತಕ್ಕಂತಹ ಯಾರಾದರೂ ಸರಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ನಾನು ಪ್ರತಿಯೊಂದು ಬಾರಿಯೂ ಹೇಳ್ತೇನೆ, ನಾನು ತೋರಿಸ್ತಕ್ಕಂತಹ ಯಾವುದೇ ಒಂದು ತಂತ್ರವಿಧಾನಗಳನ್ನು ಯಾವುದೇ ದುರುದ್ದೇಶಕ್ಕಾಗಿ, ಕೆಟ್ಟ ಆಲೋಚನೆಗಳಿಗಾಗಿ ಈ ಒಂದು ಉಪಾಯಗಳನ್ನು ಬಳಸ್ಕೊಳ್ಬಾರ್ದು. ನಿಮ್ಮ ಉದ್ದೇಶ ಸರಿ ಇರಲಿ, ಖಂಡಿತವಾಗಿಯೂ ನೀವು ಇದರಿಂದ ಒಳ್ಳೆಯ ಫಲವನ್ನು ಪಡಿಬಹುದು. ಒಮ್ಮೆ ಪ್ರಯತ್ನ ಮಾಡಿ. ಈ ವಸ್ತುಗಳೆಲ್ಲವೂ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ತುಂಬ ಸುಲಭವಾಗಿ ಸಿಗುತ್ತೆ. ಮಂಗಳವಾರ ಅಥವಾ ಭಾನುವಾರ ಸಂಜೆ 6:30ರಿಂದ ರಾತ್ರಿ 12 ಗಂಟೆ ಒಳಗಾಗಿ ಈ ಒಂದು ಉಪಾಯವನ್ನು ಮಾಡಿ ಆ ವಸ್ತ್ರವನ್ನು ಹಾಗೆ ಇಟ್ಕೊಳ್ಬಹುದು. ತಕ್ಷಣ ಮಾಡಲಿಕ್ಕೆ ಅವಕಾಶ ಇಲ್ಲಾಂದರೆ ನೆಕ್ಸ್ಟ್ ಡೇ ಈ ಒಂದು ಅವರು ಆ ಒಂದು ವಸ್ತ್ರವನ್ನು ಉಪಯೋಗಿಸ್ಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಇನ್ನೊಂದು ವಿಚಾರ ಕೇಳ್ತಾರೆ, ಗುರುಗಳೇ ಅವರು ಧರಿಸತಕ್ಕಂತಹ ಯಾವುದಾದ್ರೂ ವಸ್ತ್ರಗಳಿಗೆ ಇಡಬಹುದಾ ಅಂತಂದರೆ ಖಂಡಿತವಾಗ್ಲೂ ಇಡಬಹುದು. ಅವಳ ಅಥವಾ ಯಾವುದೇ ಒಂದು ವ್ಯಕ್ತಿಯ ಉಡುಪುಗಳು, ಅವರು ತೊಡುವಂತಹ ಉಡುಪುಗಳಾದರೂ ಸರಿ, ಆ ವಸ್ತ್ರಗಳಿಗೂ ಸಹ ಈ ಧೂಪವನ್ನು ಹಾಕಬಹುದು. ಆ ವಸ್ತ್ರಗಳು ಅವರು ಉಡುವ ರೀತಿಯಲ್ಲಿ ನೋಡ್ಕೊಳ್ಬೇಕಾಗುತ್ತದೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ವೀಕ್ಷಕರೇ, ಮಾಹಿತಿ ಇಷ್ಟವಾದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಾಕಷ್ಟು ಜನ ಒಬ್ಬರೇ ವಿಷಯ ತಿಳ್ಕೊತೀರಾ. ಈ ವಿಷಯ 10 ಜನಗಳಿಗೆ ನೀವು ಶೇರ್ ಮಾಡೋದ್ರಿಂದ ಅವರಿಗೂ ಸಹ ಇದರಿಂದ ಒಂದು ಲಾಭವನ್ನು ಪಡೆಯುವಂತಹ, ಹಾಗೆ ನಾನು ಮಾಡ್ತಕ್ಕಂತಹ ಈ ಪ್ರಯತ್ನದಲ್ಲಿ ನಿಮ್ಮದೂ ಸಹಕಾರ ನನ್ನೊಂದಿಗೆ ಇರ್ತದೆ. ದಯಮಾಡಿ 10 ಸ್ನೇಹಿತರೊಂದಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿಕೊಳ್ಳಿ. ಇನ್ನೂ ಹೆಚ್ಚಿನ ತಾಂತ್ರಿಕ ವಿದ್ಯೆಗಳನ್ನು ತಿಳಿಸ್ಕೊಡ್ತೇನೆ. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂತಹ ಬೆಲ್ ಐಕನ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.